ಇಲ್ಲಿ ಉಸುಕ್ ಮಾಫಿಯಾ ಹೆಚ್ಚಿಗೆ ಆಗ್ಬಿಟ್ಟಿದೆ. ಉಸುಕ ಮತ್ತು ಮುರುಮ್ ಮಾಫಿಯಾ ಹೆಚ್ಚಿಗೆ ಆಗ್ಬಿಟ್ಟಿದೆ. ಏನ್ ಮಾಡ್ತಾ ಇದಾರೆ ಅಂದ್ರೆ ದಕ್ಷಿಣ ಮತ್ತು ಕ್ಷೇತ್ರದಾಗ ಬಹಳ ಆಗ್ತಾ ಇದೆ. 6 ಬ್ರಾಸ್ ಟಿಪ್ಪರ್ ಇದೆ, 3 ಬ್ರಾಸ್ ಪ್ಲೇಟ್ ಹೊಡೆದಿದ್ದಾರೆ. ಎಷ್ಟು ಹೊಡೆದಿದ್ದಾರೆ? 3 ಬ್ರಾಸ್. ಅಂದ್ರೆ ಈ ನಮೂನ ಬಡ್ರಿಗೆ ಕಷ್ಟ ಕೊಡ್ತಾ ಇದ್ದಾರೆ ಅವರು. ಈ ನಮೂನ ಬಡ್ರಿಗೆ ದುಡ್ಡು ತಗೊಂಡು 6 ಬ್ರಾಸ್ ರೊಕ್ಕ ತಗೊಂಡು 3 ಬ್ರಾಸ್ ಮಾಲ್ ಕೊಡ್ತಾ ಇದ್ದಾರೆ. ಇದ್ರ ಹೊಣೆ ಯಾರು? ಗ್ರಾಮೀಣದಾಗ ಎಲ್ಲಾ ಕಡೆ ಶಾಪುರ್ಲಿಂದ ಮಾಲ್ ಬರ್ತಾ ಇದೆ, ರಾಯಲ್ಟಿಲಿಂದ ತಂದು ಇಲ್ಲಿ ಧಕ್ಕ ಮಾಡಿದ್ದಾರೆ ಅವರು. ಇಲ್ಲಿಂದ ಹುಮ್ನಾಬಾದ್, ಮಹಾರಾಷ್ಟ್ರ, ಲಾತೂರ್ ಎಲ್ಲಾ ಕಡೆ ಉಸುಕ್ ಮಾಡ್ತಾ ಇದ್ದಾರೆ ಡಬಲ್ ರೇಟ್ಲೆಂಗ. ಅಂದ್ರೆ ಯಾರು ಕೇಳೋದಿಲ್ಲ ಅಧಿಕಾರಿಗಳಲ್ಲಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹೇಳೋದಿಷ್ಟೇ, ಇದ್ರ ಮೇಲೆ ಆಕ್ಷನ್ ಆಗಲೇಬೇಕು. ಆಗಿಲ್ಲ ಅಂದ್ರೆ ಮುಂದೆ ಬಂದು ನಿಮ್ಮ ಆಫೀಸ್ ಎದುರುಗಡೆನೆ ಬಂದು ಒಂದು ಧರಣಿ ಮಾಡ್ತೇವೆ, ಉಗ್ರವಾದ ಧರಣಿ ಮಾಡ್ತೀನಿ. ನಾನೇ ಈಗ ಹೇಳ್ತಾ ಇದೀನಿ, ಇಷ್ಟು ದಿನ ಹೇಳಿಲ್ಲ, ಈಗ ಹೇಳ್ತಾ ಇದೀನಿ, ಎಚ್ಚರಿಕೆ ಕೊಡ್ತಾ ಇದೀನಿ. ನಿಮ್ಮ ಆಫೀಸ್ ಎದುರುಗಡೆನೆ ಸಂಬಂಧಪಟ್ಟ ಅಧಿಕಾರಿಗಳ ಆಫೀಸ್ ಎದುರುಗಡೆ ಬಂದು ಒಂದು ಉಗ್ರವಾದ ಹೋರಾಟ ಮಾಡ್ತೇವೆ JDS ವತಿಯಿಂದ. ನಾನು ನೋಡಿದೆ, ಅದು ಬಿ ತೋರಿಸ್ತಿದ್ದೆ. ನಾನು ಮಾಡ್ಕೊಂಡು ಬಂದಿನಿ ವಿಡಿಯೋಲಿಂದ. ಟಿಪ್ಪರ್ಗಳಿಗೆ ನಂಬರ್ ಪ್ಲೇಟೇ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅವರು ಈ ಟಿಪ್ಪರ್ ಇಲ್ಲ ಬೇರೆ ಟಿಪ್ಪರ್ ಅಂತ ತೋರಿಸಬಹುದು. ಅವರು ಅಂತದೇ ಟಿಪ್ಪರ್ಗಳು ಇಟ್ಟಿದ್ದಾರೆ ಅವರು. ಅದ್ರ ಸಲಾಗಿ ನಂಬರ್ ಪ್ಲೇಟ್ ಇಟ್ಟಿಲ್ಲ ಅವರು. ಯಾಕಂದ್ರೆ ಕಳ್ ದಂಧೆ ಮಾಡ್ತಾ ಇದ್ದಾರೆ ಅವರು. ಇಲ್ಲಿಗಲ್ ಮಾಡ್ತಾ ಇಲ್ಲ ಇವರು, ಕಳ್ ದಂಧೆ. ಅದ್ರ ಸಲಾಗಿ ಅವ್ರು ನಂಬರ್ ಪ್ಲೇಟ್ ತೆಗೆದಿದ್ದಾರೆ. ಈ ನಮೂನ ಮಾಡ್ಲಿತ್ತಾರ. ಇಲ್ಲಿಂದ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ನಾನು, ಬಡ್ರ ಮಂದಿ ಕಷ್ಟದಾಗಿದ್ದಾರೆ. ಮೊದಲಿದ್ದೆ ಶಾಪ ಹಚ್ಕೋಬೇಡ್ರಿ ಅಧಿಕಾರಿಗಳು. ಯಾಕಂದ್ರೆ ಮೊದಲೇ ಅವರು ಒಂದೊಂದು ರೂಪಾಯಿ ಜಮಾ ಮಾಡಿ ಅವ್ರ ಮಕ್ಕಳು ಲಗ್ನ ಮಾಡ್ಬೇಕು, ಅದು ಮಾಡ್ಬೇಕು, ಮನೆ ಕಟ್ಟಿ ಇದು ಮಾಡ್ಬೇಕು, ಸರಿಯಾಗಿರ್ಬೇಕು, ಅವ್ರದ್ದು ಆಸೆ ಇರ್ತದ, ಅಳ್ಕೋತಿದ್ದಾರೆ. ಅಂತ ಪಾಪ ತಗೋಬೇಡ್ರಿ ನೀವು. ಯಾಕ ಅಧಿಕಾರಿಗಳು ನೀವು ತೋಲಿತಾ ಇದ್ರಿ, ಅದು ತೋತಾ ಇದಾರಂತೆ ಇವರು ನನ್ನ ಮಕ್ಕಳು ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಇವ್ರು ಹೆಂಗ್ ಮಾಡ್ತಾರೆ? ನೀವು ಪಾಪ ತೋತಾ ಇದ್ರಿ, ಎಲ್ಲಾ ಅಧಿಕಾರಿಗಳು ಪಾಪ ತೋತಾ ಇದ್ರಿ, ಬಡ್ರು ಪಾಪ ತೋತಾ ಇದ್ರಿ. ನೀವು ಡಬಲ್ ರೇಟಿಂಗ್ ಮಾಡ್ತಾ ಇದಾರೆ ಅವರು. ಮುಡ್ತಾ ಇದಾರೆ 6 ಬ್ರಾಸ್ ಅಂತ 3 ಬ್ರಾಸ್ ಕೊಡ್ತಾ ಇದಾರೆ. ಯಾರ್ ದುಡ್ಡಪ್ಪ ಇದು? ಸರ್ಕಾರ ದುಡ್ಡು ಇಲ್ಲದು. ಬಡು